ಮೇಲ್ ಬಂದಿರುತ್ತೆ ಶೋಲ್ಡರು. ಬೇಕಿದ್ರೆ ನಿಮಗೆ ಬ್ಲೌಸ್ನ ಸ್ಟಿಚಿಂಗ್ ಕೊಡೋಕ್ಕೆ ಬಂದಾಗ ಈ ಥರ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಅವ್ರು ಏನಾದರೂ ಹೇಳಿದ್ರೆ ನೀವು ಅವ್ರದ್ದು ಶೋಲ್ಡರ್ ಮೆಜರ್ಮೆಂಟ್ನ ತೊಗೋಬೇಕಾಗುತ್ತೆ. ಅಳತೆ ಬ್ಲೌಸ್ ಇದ್ದರೂ ಕೂಡ ಒಂದು ಸಲ ಶೋಲ್ಡರ್ ಮೆಜರ್ಮೆಂಟ್ನ ತೊಗೊಳ್ಳಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಅವ್ರ ಶೋಲ್ಡರ್ ನೋಡಿದ್ರೆ ಗೊತ್ತಾಗುತ್ತೆ. ಹಲೋ ಎವ್ರಿವಾನ್, ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಟೈಲರ್ಸ್ಗಳಿಗೆಲ್ಲ ಅಂದರೆ ಹೊಸದಾಗಿ ಟೈಲರಿಂಗ್ ಕಲಿತಾ ಇರೋರಿಗೆಲ್ಲ ತುಂಬ ಯೂಸ್ಫುಲ್ ಆಗಿರುವಂತಹ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂದರೆ, ಎಲ್ಲರೂ ಬ್ಲೌಸು ಹೊಲಿತಾರೆ, ಆದರೆ ತುಂಬ ಜನಕ್ಕೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರುತ್ತೆ. ಬ್ಲೌಸು ಎಷ್ಟೇ ಕರೆಕ್ಟಾಗಿ ಪರ್ಫೆಕ್ಟ್ ಮೆಥಡಲ್ಲಿ ನೀವು ಬ್ಲೌಸ್ ಕಟ್ಟಿಂಗ್ನ ಮಾಡಿದರೂ ಕೂಡ ಈ ಶೋಲ್ಡರು ಡ್ರಾಪ್ ಆಗ್ತಾ ಇರುತ್ತೆ, ಕರೆಕ್ಟಾಗಿ ಕೂರೋದಿಲ್ಲ. ಅದು ಏನಕ್ಕೆ ಡ್ರಾಪ್ ಆಗುತ್ತೆ, ನೀವು ಯಾವ ರೀತಿ ಪಕ್ಕ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ನಾನು ಕ್ಲಿಯರಾಗಿ 3 ಟೈಪ್ಸ್ ಆಫ್ ಕಟ್ಟಿಂಗ್ನ ನಾನಿವತ್ತು ತೋರಿಸ್ಕೊಡ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಬನ್ನಿ ವಿಡಿಯೋ ನೋಡೋಣ. ಮತ್ತು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇರೋವಂಥ ಬೆಲ್ ಐಕನ್ನ ಟಚ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ನಾನಿವಾಗ ತೋರಿಸ್ಕೊಡ್ತಾ ಇದ್ದೀನಿ 3 ಟೈಪ್ಸ್ ಆಫ್ ಬ್ಲೌಸ್ ಕಟ್ಟಿಂಗ್. ಅಂದರೆ ಶೋಲ್ಡರ್ ಡ್ರಾಪ್ ಏನಕ್ಕೆ ಬರುತ್ತೆ ಅನ್ನೋದನ್ನು ಕ್ಲಿಯರಾಗಿ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನಿಲ್ಲೊಂದು ಚಿತ್ರನ ಬಿಡಿಸ್ತಾ ಇದ್ದೀನಿ ನೋಡಿ. ಇದು ನೆಕ್ ಪಾರ್ಟ್ ಅಂತ ಅಂದ್ಕೊಳ್ಳಿ, ಸುಮ್ಮನೆ ಎಕ್ಸಾಂಪಲ್ಗೆ ತೋರಿಸ್ತಾ ಇರೋದಷ್ಟೇ. ಇವಾಗ ನಮ್ಮ ಶೋಲ್ಡರು ನಾರ್ಮಲಾಗಿ ಶೋಲ್ಡರು ನೋಡಿ ಈ ರೀತಿ ಬರುತ್ತೆ. ಈ ರೀತಿ ನಾರ್ಮಲ್ ಶೋಲ್ಡರು ಪ್ರತಿಯೊಬ್ಬರಿಗೂ. ಅಂದರೆ ಈ ನೆಕ್, ಈ ಕತ್ತಿನ ಭಾಗ ಇದೆಯಲ್ಲ, ಇಲ್ಲಿಂದ ಇಲ್ಲಿ ತನಕನೂ ಇದು ಈ ಥರ ಸ್ಟ್ರೈಟಾಗೇ ಬರುತ್ತೆ. ಈ ಥರ ಸ್ಟ್ರೈಟಾಗಿ ಬರೋದಕ್ಕೆ ನೀವು ಯಾವ ರೀತಿ ಕಟ್ಟಿಂಗ್ನ ಮಾಡಬೇಕು ಅನ್ನೋದನ್ನು ನಾನು ಮುಂದೆ ನೆಕ್ಸ್ಟ್ ಹೇಳ್ಕೊಡ್ತೀನಿ, ನೋಡ್ತಾಯಿರಿ. ಹಾಗೆ ಇನ್ನೊಂದು ಥರ ಯಾವ ರೀತಿ ಶೋಲ್ಡರ್ ಬರುತ್ತೆ ಅಂದರೆ ನೋಡಿ, ಇದು ನೆಕ್ಕು, ಇದು ಬಂದು ಹೀಗೆ ಬರುತ್ತೆ. ಕೆಲವ್ರಿಗೆ ಶೋಲ್ಡರು ಫುಲ್ ಈ ಥರ ಡೌನ್ ಆಗಿರುತ್ತೆ, ಈ ಸ್ಟ್ರೈಟ್ ಬಂದಿರಲ್ಲ, ಫುಲ್ ಡೌನ್ ಆಗಿ ಬಂದಿರುತ್ತೆ. ಇದಕ್ಕೆ ಬೇರೆ ರೀತಿ ಕಟ್ಟಿಂಗ್ನ ಮಾಡಬೇಕಾಗುತ್ತೆ, ನಾನು ತೋರಿಸ್ಕೊಡ್ತೀನಿ. ಮತ್ತು ಇನ್ನೊಂದು ಥರ ಯಾವ ಥರ ಬರುತ್ತೆ ನೆಕ್ ಶೋಲ್ಡರ್ ಅಂದರೆ ನೋಡಿ, ಹೀಗೆ ಬಂದು ಇಲ್ಲಿ ಮೇಲೆ ಹೋಗುತ್ತೆ. ಇದಕ್ಕೆ ಶೋಲ್ಡರು ನೋಡಿ ಈ ರೀತಿ. ಕೆಲವರು ಇಲ್ಲಿಂದ ಸ್ಟ್ರೈಟಾಗಿ ಬಂದು ಇಲ್ಲಿ ಹೋಗಿ ಈ ಥರ ಮೇಲೆ ಹೋಗಿರುತ್ತೆ. ಹಿಂಗೆ ಈ ಥರ ಮೇಲೆ ಬಂದಿರುತ್ತೆ ಶೋಲ್ಡರು. ಬೇಕಿದ್ರೆ ನಿಮಗೆ ಬ್ಲೌಸ್ನ ಸ್ಟಿಚಿಂಗ್ ಕೊಡೋಕ್ಕೆ ಬಂದಾಗ ಈ ಥರ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಅವ್ರು ಏನಾದರೂ ಹೇಳಿದ್ರೆ ನೀವು ಅವ್ರದ್ದು ಶೋಲ್ಡರ್ ಮೆಜರ್ಮೆಂಟ್ನ ತೊಗೋಬೇಕಾಗುತ್ತೆ. ಅಳತೆ ಬ್ಲೌಸ್ ಇದ್ದರೂ ಕೂಡ ಒಂದು ಸಲ ಶೋಲ್ಡರ್ ಮೆಜರ್ಮೆಂಟ್ನ ತೊಗೊಳ್ಳಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಅವ್ರ ಶೋಲ್ಡರ್ ನೋಡಿದ್ರೆ ಗೊತ್ತಾಗುತ್ತೆ ಸ್ಟ್ರೈಟ್ ಇದೆಯಾ, ಇಲ್ಲ ಈ ಥರ ಕ್ರಾಸ್ ಡೌನ್ ಆಗಿದೆಯಾ, ಇಲ್ಲ ಇಲ್ಲಿ ಸ್ಟ್ರೈಟ್ ಬಂದು ನಮ್ಮ ತೋಳು ಹತ್ರ ಸ್ವಲ್ಪ ಹಿಂಗೆ ಅಪ್ ಹೋಗಿರುತ್ತೆ, ಮೇಲ್ಗಡೆಗೆ ಹೋಗಿರುತ್ತೆ. ಈ ಥರ 3 ಟೈಪ್ಸು ಶೋಲ್ಡರ್ ಇರ್ತದೆ. ಇದನ್ನು ನೋಡಿಕೊಂಡು ನಾವು ಬ್ಲೌಸ್ ಕಟ್ಟಿಂಗ್ನ ಮಾಡಬೇಕು. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಇವಾಗ ನಾರ್ಮಲಾಗಿ ನಾನು ಒಂದು ಸೈಜ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಬ್ಲೌಸ್ ಕಟ್ಟಿಂಗ್ನ. ಇವಾಗ ಒಂದು 30 ಚೆಸ್ಟ್ ಮೆಜರ್ಮೆಂಟ್ಗೆ ಮಾಡೋಣ. 30 ಇಂಚು ಚೆಸ್ಟ್ ಮೆಜರ್ಮೆಂಟ್ ಅಂದರೆ ನಮಗೆ ಕಾಲು ಭಾಗ 7.5 ಇಂಚ್ಗೆ ಬರುತ್ತೆ. 7.5ಗೆ ಮಾರ್ಕ್ ಹಾಕೊತೀರ ಈ ಥರ. ಇವಾಗ ಒಂದು 10 ಇಂಚು ಡೀಪ್ ಇಡ್ತಾ ಇದ್ದೀನಿ ಇದಕ್ಕೆ ನಾನು ಅಂದ್ಕೊಳ್ಳಿ. 10 ಇಂಚು ಡೀಪು. ಇದು ನಮಗೆ ಪೂರ್ತಿ ಭುಜ, ಪೂರ್ತಿ ಶೋಲ್ಡರು ಒಂದು 14 ಇಂಚ್ ಇರುತ್ತೆ ಅಂದ್ಕೊಳ್ಳಿ. 14ಕ್ಕೆ ಅರ್ಧ 7 ಇಂಚು, 7ಕ್ಕೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ. ಇವಾಗ 10 ಇಂಚು ಡೀಪ್ ಇಡ್ತೀನಿ ಅಂದರೆ ನಾನು 1.5 ಇಂಚು ಒಳಗಡೆಗೆ ತೊಗೊಂಡಿದ್ದೀನಿ. ಇವಾಗ ಹಾರ್ಮೋಲ್ ಡೌನು 30 ಸೈಜ್ಗೆ 5.5 ಇಂಚ್ಗೆ ತೊಗೋತಾಯಿದ್ದೀನಿ. ಅಂದರೆ 6ರಲ್ಲಿ ಡಿವೈಡ್ ಮಾಡಿದ್ರೆ 5 ಬರುತ್ತೆ, 0.5 5 ಇಂಚು ಅಲ್ಲ ಸಾರಿ ಅರ್ಧ ಇಂಚು ಆ್ಯಡ್ ಮಾಡ್ಕೋಬೇಕು. 5ವರೆಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇವಾಗ ನಾರ್ಮಲಾಗಿ ನಾನು ಒಂದು ಸೈಜ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಬ್ಲೌಸ್ ಕಟ್ಟಿಂಗ್ನ. ಇವಾಗ ಒಂದು 30 ಚೆಸ್ಟ್ ಮೆಜರ್ಮೆಂಟ್ಗೆ ಮಾಡೋಣ.
30 ಇಂಚು ಚೆಸ್ಟ್ ಮೆಜರ್ಮೆಂಟ್ ಅಂದರೆ ನಮಗೆ ಕಾಲು ಭಾಗ 7.5 ಇಂಚ್ಗೆ ಬರುತ್ತೆ. 7.5ಗೆ ಮಾರ್ಕ್ ಹಾಕೊತೀರ ಈ ಥರ. ಇವಾಗ ಒಂದು 10 ಇಂಚು ಡೀಪ್ ಇಡ್ತಾಯಿದ್ದೀನಿ ಇದಕ್ಕೆ ನಾನು ಅಂದ್ಕೊಳ್ಳಿ. 10 ಇಂಚು ಡೀಪು. ಇದು ನಮಗೆ ಪೂರ್ತಿ ಭುಜ, ಪೂರ್ತಿ ಶೋಲ್ಡರು ಒಂದು 14 ಇಂಚು ಇರುತ್ತೆ ಅಂದ್ಕೊಳ್ಳಿ. 14ಕ್ಕೆ ಅರ್ಧ 7 ಇಂಚು, 7ಕ್ಕೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ. ಇವಾಗ 10 ಇಂಚು ಡೀಪ್ ಇಡ್ತೀನಿ ಅಂದರೆ ನಾನು 1.5 ಇಂಚು ಒಳಗಡೆಗೆ ತೊಗೊಂಡಿದ್ದೀನಿ. ಇವಾಗ ಹಾರ್ಮೋಲ್ ಡೌನು 30 ಸೈಜ್ಗೆ 5.5 ಇಂಚ್ಗೆ ತೊಗೋತಾಯಿದ್ದೀನಿ. ಅಂದರೆ 6ರಲ್ಲಿ ಡಿವೈಡ್ ಮಾಡಿದ್ರೆ 5 ಬರುತ್ತೆ. 0.5 5 ಇಂಚು ಅರ್ಧ ಇಂಚು ಆ್ಯಡ್ ಮಾಡ್ಕೋಬೇಕು. 5ವರೆಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಡೀಪ್ ವಿಡ್ತ್ಗೆ 2.25 ಇಂಚು ಡೀಪ್ ವಿಡ್ತ್ ತೊಗೊಂಡಿದ್ದೀನಿ 30 ಸೈಜ್ಗೆ. ಇಲ್ಲಿ 3 ಇಂಚು ಶೋಲ್ಡರ್ ಬರುತ್ತೆ. ಇದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗಿ ನಮಗೆ ಫಿನಿಶಿಂಗು 2.5 ಇಂಚ್ಗೆ ಬರುತ್ತೆ. ಹತ್ತು ಇಂಚು ಡೀಪ್ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಹಾರ್ಮೋಲ್ಗೂ ಒಂದು ಮಾರ್ಕ್ ಹಾಕೋತಾ ಇದ್ದೀನಿ. ಇವಾಗ ನೋಡಿ ನಾನು ಆಗಲೇ ತೋರಿಸ್ದಂಗೆ ಈ ರೀತಿ ಸ್ಟ್ರೈಟ್ ಇರುತ್ತೆ. ಇವಾಗ ಶೋಲ್ಡರು ಸ್ಟ್ರೈಟ್ ಇರುತ್ತಲ್ಲ, ಇವ್ರಿಗೆ ಕಟ್ಟಿಂಗ್ನ ಮಾಡುವಾಗ ನಾವು ಇದರಲ್ಲಿ ಯಾವುದೇ ವ್ಯತ್ಯಾಸ ಮಾಡೋ ಹಾಗಿಲ್ಲ. ಇಲ್ಲಿ ಸ್ಟ್ರೈಟ್ ಇದೆಯಲ್ಲ, ಇದೇ ಥರನೇ ಕಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲೇನು ವ್ಯತ್ಯಾಸ ಮಾಡ್ಕೋಬೇಡಿ. ಇಲ್ಲಿ ಏನು ಮಾರ್ಕ್ ಮಾಡಿದ್ದೀರಾ ಇದೇ ಮೆಥಡಲ್ಲಿ ಕಟ್ಟಿಂಗ್ನ ಮಾಡ್ಕೊಳ್ಳಿ, ಅವಾಗ ಕರೆಕ್ಟಾಗಿ ಬರುತ್ತೆ. ನೀವು ಒಂದು ವೇಳೆ ಈ ಥರ ಶೋಲ್ಡರ್ ಈ ಥರ ಡೌನ್ಗಿರುತ್ತಲ್ಲ, ಶೋಲ್ಡರ್ ಡೌನ್ ಇರುತ್ತಲ್ಲ, ಇವ್ರಿಗೆ ಕಟ್ಟಿಂಗ್ನ ಮಾಡುವಾಗ ನೀವು ನೋಡಿ ಇಲ್ಲಿ 1/4 ಇಂಚು, ತುಂಬ ಜಾಸ್ತಿ ಬೇಡ, 1/4 ಇಂಚು ಮಾತ್ರ ಡೌನ್ ಮಾಡಬೇಕಾಗುತ್ತೆ. ಈ ಡೀಪ್ ವಿಡ್ತಿಂದ ಈ ಹಾರ್ಮೋಲ್ ಡೌನ್ಗೆ ಮಾರ್ಕ್ ಹಾಕಿದ್ವಲ್ಲ, ಈ ಶೋಲ್ಡರ್ನ 1/4 ಇಂಚು ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ನ ಮಾಡ್ಕೊಳ್ಳಿ. ಆವಾಗ ಇದಕ್ಕೆ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ನೆಕ್ಸ್ಟು ನೋಡಿ ಈ ಥರ ಇಲ್ಲಿಂದ ಸ್ಟ್ರೈಟ್ ಬಂದು ನಮ್ಮ ತೋಳ ಹತ್ರ ಈ ಥರ ಮೇಲ್ಗಡೆ ಹೋಗಿರುತ್ತೆ ಕೆಲವ್ರಿಗೆ ಶೋಲ್ಡರು. ಈ ರೀತಿ ಶೋಲ್ಡರ್ ಇರೋರಿಗೆ ನೀವು ನೋಡಿ ಈ ಸೈಡು ಜಾಸ್ತಿ ತಗೋಬೇಕು. ನಾವಿಲ್ಲಿ ವಿಡ್ತ್ ಕೊಟ್ಟಿದ್ದೀವಲ್ಲ, ಡೀಪ್ ವಿಡ್ತ್ ಇದೆಯಲ್ಲ, ಇಲ್ಲಿಗೆ 1/4 ಇಂಚು ಡೌನ್ ಮಾಡಬೇಕು. ಡೀಪ್ ಸೈಡು ಡೀಪ್ ವಿಡ್ತ್ ಕಡೆ 1/4 ಇಂಚು ಡೌನ್ ಮಾಡಬೇಕು. ಈ ಥರ ಇಲ್ಲಿ ಅಪ್ ಹೋಗೋ ಥರ ಡೌನ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೋಡಿ ನಮ್ಮದು ಶೋಲ್ಡರು ಸ್ಟ್ರೈಟ್ ಇದ್ದರೆ ಏನು ವ್ಯತ್ಯಾಸ ಮಾಡಬೇಡಿ, ಸ್ಟ್ರೈಟ್ ಕಟ್ಟಿಂಗ್ ಮಾಡಿ. ಶೋಲ್ಡರ್ ಡೌನಿಗಿದ್ದರೆ ನಮಗೆ ಈ ಶೋಲ್ಡರ್ ಇದೆಯಲ್ಲ, ಈ ಸೈಡ್ಗೆ ಡೌನ್ಗೆ ಬರೋ ಥರನೇ ಕಟ್ ಮಾಡಿ. ಆವಾಗ ನೋಡಿ ಇವಾಗ ನಾವು ಬ್ಲೌಸ್ ಕಟ್ಟಿಂಗ್ ಮಾಡಿದಾಗ ಇದು ಡೌನು 1/4 ಇಂಚು ಡೌನ್ ಮಾಡಿ ಕಟ್ ಮಾಡಿದಾಗ ಇಲ್ಲಿಗೆ ಬ್ಲೌಸ್ ಫಿನಿಶಿಂಗ್ ಬರುವಾಗ ಈ ಥರನೇ ಬರುತ್ತೆ. ಆವಾಗ ನೀಟಾಗಿ ಕೂರುತ್ತೆ, ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ನೀವೊಂದು ವೇಳೆ ಇವಾಗ ಸ್ಟ್ರೈಟಾಗೆ ಕಟ್ ಮಾಡಿ ಈ ಶೋಲ್ಡರ್ ಇರೋರಿಗೆ, ಈ ಥರ ಶೋಲ್ಡರ್ ಇರೋರಿಗೆ ಸ್ಟ್ರೈಟಾಗಿ ಕಟ್ ಮಾಡಿ ಹೊಲಿದಾಗ ನಾವು ಬ್ಲೌಸ್ ವೇರ್ ಮಾಡಿದಾಗ ನೋಡಿ ಈ ಥರ ಬರುತ್ತೆ. ಇವಾಗ ನೀವು ಸ್ಟ್ರೈಟಾಗೆ ಕಟ್ ಮಾಡಿರ್ತಾರ ಅಂದರೆ ಬ್ಲೌಸ್ ಈ ಥರನೇ ಕೂತ್ಕೊಳ್ಳುತ್ತೆ. ಆವಾಗ ಶೋಲ್ಡರ್ ಇಲ್ಲಿರುತ್ತೆ, ಈ ಬ್ಲೌಸ್ ಫಿನಿಶಿಂಗು ಇಲ್ಲಿಗೆ ಬಂದಿರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 1/4 ಇಂಚು ಗ್ಯಾಪ್ ಆಗುತ್ತೆ. ಈ ಶೋಲ್ಡರ್ ಗ್ಯಾಪ್ ಆದಾಗ ಈ ಬ್ಲೌಸು ತಾನಾಗೆ ಈ ಥರ ಡ್ರಾಪ್ ಆಗುತ್ತೆ, ಕೆಳಗಡೆಗೆ ಬೀಳುತ್ತೆ. ಸೊ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಇವ್ರಿಗೂ ಅಷ್ಟೇ ನೋಡಿ, ಈ ಥರ ಶೋಲ್ಡರ್ ಇರೋರಿಗೂ ಕೂಡ ನೀವು ಸ್ಟ್ರೈಟಾಗಿ ಕಟ್ ಮಾಡಿಬಿಟ್ರೆ ಈಗ ಬ್ಲೌಸು ನಾವು ಸ್ಟಿಚಿಂಗ್ ಆದಮೇಲೆ ಹಾಕ್ಕೊಂಡಾಗ ಸ್ಟ್ರೈಟಾಗಿ ಈ ಥರ ಕೂರುತ್ತೆ. ಈ ಥರ ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ ಇವ್ರಿಗೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ,
ಫುಲ್ಲು ಟೈಟ್ ಆಗುತ್ತೆ ಬ್ಲೌಸ್ ವೇರ್ ಮಾಡಿದಾಗ ಈ ಹಾರ್ಮೋಲ್ ಹತ್ರ ಕಂಕ್ಳ ಹತ್ರ ಫುಲ್ ಟೈಟ್ ಆಗುತ್ತೆ ಮತ್ತು ಇಲ್ಲಿ ಎಳ್ದಂಗೆ ಆಗುತ್ತೆ, ಅದನ್ನು ಕ್ಲೀನಾಗಿ ಕೂರೋದಿಲ್ಲ. ಸೊ ನೀವು ಎಲ್ಲನೂ ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ. ಮತ್ತು ಹಾಗೆ ಇವಾಗ ಸ್ಟ್ರೈಟ್ ಶೋಲ್ಡರ್ ಇರುತ್ತೆ ನೋಡಿ, ಇವ್ರಿಗೆ ನೀವು ಯಾವುದೇ ಕಾರಣಕ್ಕೂ ಕ್ರಾಸಾಗೂ ಕಟ್ ಮಾಡಬಾರ್ದು, ಈ ಕಡೆ ಡೌನ್ ಮಾಡಬಾರ್ದು. ಈ ಥರ ಮಾಡಿದ್ರೆ ಇವ್ರಿಗೂ ಬ್ಲೌಸು ಶೋಲ್ಡರ್ ಡೌನ್ ಆಗುತ್ತೆ. ವಿಡಿಯೋ ಅರ್ಥ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ಇದನ್ನು ಕಟ್ಟಿಂಗ್ ಮಾಡ್ತೀನಿ. ನಾರ್ಮಲಾಗಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ನೋಡಿ, ಇದಿಷ್ಟು ಕಟ್ಟಿಂಗು ನಾರ್ಮಲಾಗಿ ಮಾಡ್ಕೊಳ್ಳಿ. ಇದು ಸ್ಟ್ರೈಟು ಶೋಲ್ಡರ್ ಇರೋರಿಗೆ ಇದು ಪಕ್ಕಾ ಫಿನಿಶಿಂಗ್ ಬರುತ್ತೆ. ಈ ಶೋಲ್ಡರು ಡೌನ್ ಇರೋದಕ್ಕೆ ತೋರಿಸಿದ್ನಲ್ಲ, ಅದನ್ನು ಅವ್ರಿಗೆ ಇಷ್ಟು ಕ್ರಾಸಾಗಿ ಕಟ್ ಮಾಡಬೇಕಾಗುತ್ತೆ. ನಿಮಗೆ ಈ ಶೋಲ್ಡರ್ ಅಪ್ಪಿದ್ದು ಇದು ಡೌನ್ ಬರುತ್ತಲ್ಲ, ಅವ್ರಿಗೆ ಹೀಗೆ ಕಟ್ ಮಾಡಬೇಕಾಗುತ್ತೆ. ಈ ಥರ ಮಾಡಿದಾಗ ಇದು ಅಪ್ ಹೋಗುತ್ತೆ, ಇದು ಡೌನ್ ಬರುತ್ತೆ. ಅವರು ಬ್ಲೌಸ್ ವೇರ್ ಮಾಡಿದಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.